ರಕ್ತ ಸಿಕ್ತ ಲುಕ್ನಲ್ಲಿ ಪ್ರಭಾಸ್ ಘೋಷಣೆಯಾಯಿತು. ಫೌಜಿ ರಿಲೀಸ್ ದ ಡೇಟ್. ಪ್ರಭಾಸ್ ಪ್ರಸ್ತುತ ಕೆಲವು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಕಲ್ಕಿ 2898 AD ಮತ್ತು ಸ್ಪಿರಿಟ್ ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನಟನೆ ಆರಂಭಿಸಿದ್ದಾರೆ. ಫೌಜಿ ಸಿನಿಮಾದಲ್ಲಿಯೂ ಅವರು ನಟಿಸುತ್ತಿದ್ದಾರೆ. ಅಂದಹಾಗೆ ಕಲ್ಕಿ, ಸ್ಪಿರಿಟ್ ಸಿನಿಮಾಗಳ ಕಥೆಯನ್ನ ಮೊದಲೇ ಕೇಳಿದ್ರು ಸಹ ಪ್ರಭಾಸ್ ಫೌಜಿ ಸಿನಿಮಾದ ಚಿತ್ರೀಕರಣವನ್ನ 2 ಸಿನಿಮಾಗಳಿಗಿಂತಲೂ ಬೇಗನೆ ಪ್ರಾರಂಭಿಸಿದ್ರು. ಪ್ರಭಾಸ್ ಅವರಿಗೆ ಫೌಜಿ ಸಿನಿಮಾದ ಕತೆ ಬಹುವಾಗಿ ಇಷ್ಟವಾಗಿದ್ದು ಈ ಸಿನಿಮಾದ ಮೇಲೆ ಭಾರಿ ನಿರೀಕ್ಷೆಗಳನ್ನ ಇರಿಸಿಕೊಂಡಿದ್ದಾರಂತೆ. ಇದೀಗ ಈ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಮಾಡಲಾಗಿದೆ. ತೆಲುಗಿನ ಬ್ಲಾಕ್ ಬಸ್ಟರ್ ಸಿನಿಮಾ, ಕಲ್ಟ್ ಸಿನಿಮಾ ಎನಿಸಿಕೊಂಡಿರುವ ಸೀತಾರಾಮಂ ಸಿನಿಮಾ ನಿರ್ದೇಶಿಸಿರುವ ಹನು ರಘುಪುಡಿ ಅವರು ಫೌಜಿ ಸಿನಿಮಾ ನಿರ್ದೇಶನ ಮಾಡಿದ್ದು, ಸಿನಿಮಾದ ಹೆಸರೇ ಸೂಚಿಸುತ್ತಿರುವಂತೆ ಪ್ರಭಾಸ್ ಸೈನಿಕನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ವಿಶೇಷವೆಂದ್ರೆ ರಘು ಅವರ ಈ ಹಿಂದಿನ ಸಿನಿಮಾ ಸೀತಾರಾಮಂ ಸಿನಿಮಾ ಸಹ ಸೈನಿಕನ ಪ್ರೇಮ ಕಥೆಯನ್ನ ಒಳಗೊಂಡಿದೆ. ಇದೀಗ ಫೌಜಿ ಸಿನಿಮಾದ ಪೋಸ್ಟರ್ ಒಂದು ಬಿಡುಗಡೆ ಆಗಿದೆ. ಪೋಸ್ಟರ್ ನಲ್ಲಿ ಪ್ರಭಾಸ್ ಪಂಚೆ ಕಟ್ಟಿಕೊಂಡು ಮದುವೆ ವರನ ಲುಕ್ ನಲ್ಲಿದ್ದಾರೆ. ಕೈಯಲ್ಲಿ ಬಂದೂಕು ಹಿಡಿದುಕೊಂಡು ಕುಳಿತಿದ್ದಾರೆ. ಅವರ ದೇಹವೆಲ್ಲ ರಕ್ತದಿಂದ ಒದ್ದೆಯಾಗಿದೆ. ಹಲವಾರು ಶವಗಳು ಅವರ ಹಿನ್ನೆಲೆಯಲ್ಲಿವೆ. ಬಟಾಲಿಯನ್ ಹೂ ಫೈಟ್ಸ್ ಅಲೋನ್ ಎಂಬ ಟ್ಯಾಗ್ ಲೈನ್ ಪೋಸ್ಟರ್ ನಲ್ಲಿದೆ. ಸಿನಿಮಾ ಡಿಸೆಂಬರ್ 3ರಂದು ಬಿಡುಗಡೆಯಾಗಲಿದೆ. ಭರ್ಜರಿ ಆಕ್ಷನ್ ಜೊತೆಗೆ ಸಿನಿಮಾದಲ್ಲಿ ಪ್ರೇಮ ಕಥೆಯೂ ಇರಲಿದೆ ಎನ್ನಲಾಗಿದೆ. ಪ್ರಭಾಸ್ ಸೈನಿಕನಾಗಿ ನಟಿಸುತ್ತಿದ್ದು, ಸಿನಿಮಾದಲ್ಲಿ ಇಮಾನ್ವಿ ಇಸ್ಮಾಯಿಲ್ ನಾಯಕಿಯಾಗಿ ನಟಿಸಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಅಮೆರಿಕದಲ್ಲಿ ಡ್ಯಾನ್ಸ್ ಸ್ಟುಡಿಯೋ ಹೊಂದಿರುವ ಇಮಾನ್ವಿ ಒಳ್ಳೆಯ ಡ್ಯಾನ್ಸರ್ ಮತ್ತು ಒಳ್ಳೆಯ ನಟಿ ಸಹ. ಇದೀಗ ಅವರು ಪ್ರಭಾಸ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ರಘು ಹನುಪುಡಿ ನಿರ್ದೇಶನ ಮಾಡಿರುವ ಈ ಸಿನಿಮಾಕ್ಕೆ ಮೈತ್ರಿ ಮೂವಿ ಮೇಕರ್ಸ್ ಬಂಡವಾಳ ಹೂಡಿದೆ.